Hi guys, welcome back to my YouTube channel that is Swapna's Tutorial. So ನೀವೇ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಥರ್ಡ್ ಸೆಮ್ BComನ ಡಿಜಿಟಲ್ ಆಂಟ್ರಪ್ರಿನರ್ಶಿಪ್ ಅನ್ನೋ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಅದರಲ್ಲಿ ಚಾಪ್ಟರ್ 2 ಬಂದುಬಿಟ್ಟು ಡಿಜಿಟಲ್ ಬಿಸ್ನೆಸ್ ಮಾಡೆಲ್ಸ್ ಇನ್ ಇ-ಕಾಮರ್ಸ್ ಅಂತ ಹೇಳಿ ಈ ಒಂದು ಚಾಪ್ಟರ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಓಕೆನಾ? ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲೇ ನಾನು ಹೇಳಿದ್ದೆ ರೆವಿನ್ಯೂ ಸ್ಟ್ರೀಮ್ಸ್ ಅಂತ ಹೇಳಿ. ಸೊ ಆ ಒಂದು ರೆವಿನ್ಯೂ ಸ್ಟ್ರೀಮ್ಸ್ ರಿಲೇಟೆಡ್ ಈ ಒಂದು ವಿಡಿಯೋದಲ್ಲಿ ಅಡ್ವರ್ಟೈಸ್ಡ್ ಬೇಸ್ ರೆವಿನ್ಯೂನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಥವಾ ಅಡ್ವರ್ಟೈಸ್ಡ್ ಬೇಸ್ ಮಾಡೆಲ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಓಕೆನಾ? ಏನಿದು ಅಡ್ವರ್ಟೈಸ್ಡ್ ಬೇಸ್ಡ್ ಮಾಡೆಲ್ ಅಂದರೆ that offers free content or services to the users while generating revenue primarily through the advertising. ಅಂದರೆ ನಿಮಗೆ ಸಿಂಪಲಾಗಿ ಹೇಳೋದಾದರೆ ಇವಾಗ ನೋಡಿ, ನೀವು ಯಾವುದೋ ಒಂದು ವಿಡಿಯೋನ ನೋಡ್ತಿರ್ತೀರ ಅಂದ್ಕೊಳ್ಳಿ. ಓಕೆನಾ? ಆ ವಿಡಿಯೋದಲ್ಲಿ ನಿಮಗೆ ಒಂದು ಆ್ಯಡ್ ಅನ್ನೋದು ಬರುತ್ತೆ. ಓಕೆನಾ? ಅದು ಸ್ಕಿಪ್ಪೇಬಲ್ ಆಗಿರಲಿ ಅಥವಾ ನಾನ್ ಸ್ಕಿಪ್ಪೇಬಲ್ ಆಗಿರಲಿ ಅಥವಾ ನಾರ್ಮಲ್ ರೆಕರಿಂಗ್ ಆ್ಯಡ್ ಆಗಿರಲಿ, ಆ ಥರ ಯಾವುದಾದ್ರೂ ಟೈಪ್ಸ್ ಆಫ್ ಆ್ಯಡ್ಸ್ ಎಲ್ಲ ಬರುತ್ತೆ ಅಲ್ವಾ? ಸೊ ಆ ಆ್ಯಡ್ಸ್ ನೀವೇನಾದ್ರು ಕಂಪ್ಲೀಟಾಗಿ ವಾಚ್ ಮಾಡಿದ್ರಿ ಅಥವಾ ಸ್ಕಿಪ್ ಮಾಡಿದ್ರಿ ಅಂದಾಗ ಒಂದು ವಿಡಿಯೋದಲ್ಲಿ ನೀವು ಒಂದು ಆ್ಯಡ್ ಬರ್ತಿದೆ ಅಂದರೆ ಅಲ್ಲಿ ನಮಗೆ ಪೈಸಾಸ್ ಲೆಕ್ಕದಲ್ಲಿ ರೆವಿನ್ಯೂ ಅನ್ನೋದು ಜನ್ರೇಟ್ ಆಗುತ್ತೆ. ಓಕೆನಾ? ಸೊ ಈ ಒಂದು ಜನ್ರೇಟ್ ಆಗೋವಂಥ ಒಂದು ರೆವಿನ್ಯೂನ ನಾವು ಅಡ್ವರ್ಟೈಸಿಂಗ್ ಬೇಸ್ಡ್ ಮಾಡೆಲ್ ಅಂತ ಹೇಳಿ ಕರಿತೀವಿ ಅಥವಾ ಅಡ್ವರ್ಟೈಸ್ಮೆಂಟ್ ಬೇಸ್ಡ್ ರೆವಿನ್ಯೂ ಅಂತ ಹೇಳಿ ಕರಿತೀವಿ. ಓಕೆನಾ? ಗೂಗಲ್ ಸರ್ಚ್ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು, ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಸಮ್ ಅಮೌಂಟ್ನ ಅರ್ನ್ ಮಾಡ್ತಾರೆ. ಓಕೆನಾ? ಅಡ್ವರ್ಟೈಸ್ಮೆಂಟಿಂದ ಅರ್ನನ್ನು ಮಾಡಿದ್ರೆ ಅಡ್ವರ್ಟೈಸ್ಮೆಂಟ್ ಬೇಸ್ ಮಾಡೆಲ್ ಅಂತ ಹೇಳಿ ಕರಿತೀವಿ. ಇನ್ನು ನೆಕ್ಸ್ಟು ಇದು ಫೀಚರ್ಸ್ ಯಾವುದೆಲ್ಲ ಇದೆ ಅಂದರೆ ಫ್ರೀ ಆಕ್ಸೆಸ್ ಫಾರ್ ದಿ ಯೂಸರ್ಸ್. ಅಂದರೆ ಏನು? ಕಂಟೆಂಟ್ ಆರ್ ಸರ್ವಿಸಸ್ ಆರ್ ಅವೈಲಬಲ್ ಆಟ್ ನೋ ಕಾಸ್ಟ್. ಈಗ ಯಾವುದೋ ಒಂದು ಆ್ಯಡ್ ಬರ್ತಿದೆ ಅಂದ್ಕೊಳ್ಳಿ, ಆ್ಯಡ್ನ ಕ್ಲಿಕ್ ಮಾಡಿದ್ರೆ ಮಾತ್ರ ನಿಮಗೆ ಬೇರೆ ಒಂದು ವೆಬ್ಸೈಟ್ಗೆ ಹೋಗಿ ಅಲ್ಲಿ ನಮ್ಗೆ ಏನಾದ್ರು ಪರ್ಚೇಸ್ ಮಾಡಬೇಕಾ ಬೇಡವಾ ಅಂತ ಹೇಳಿ ಅಲ್ಲಿ ತೋರಿಸುತ್ತೆ. ಬಟ್ ಈ ಒಂದು ಯೂಸರ್ಸ್ ಅಥವಾ ಯಾರೊಂದು ಮೊಬೈಲ್ಸ್ ಆಗಿರ್ಬೋದು, ಸ್ಮಾರ್ಟ್ಫೋನ್ಸ್ ಆಗಿರ್ಬೋದು ಅಥವಾ ಒಂದು ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋರಿಗೆ ಯಾರಿಗೂ ಕೂಡ ಇಷ್ಟು ಅಮೌಂಟ್ನ ನೀವು ಚಾರ್ಜ್ ಮಾಡಲೇಬೇಕು ಅಂತ ಯಾರಿಗೂ ಹೇಳಲ್ಲ ಅಡ್ವರ್ಟೈಸ್ಮೆಂಟ್ ನೋಡೋದ್ರಿಂದ ಅಲ್ವಾ? ಅಂದರೆ ಯೂಸರ್ಸ್ ಏನಿರ್ತಾರೆ ಅವ್ರಿಗೆ ಫ್ರೀ ಆಫ್ ಕಾಸ್ಟಲ್ಲಿ ಸಿಗುತ್ತೆ. ನೆಕ್ಸ್ಟ್ ರೆವಿನ್ಯೂ ಫ್ರಮ್ ಅಡ್ವರ್ಟೈಸರ್ಸ್ ಅಂದರೆ ಏನು? ಯಾರು ಒಂದು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ತಿರ್ತಾರಲ್ಲ ಅವ್ರಿಗೇನಾಗುತ್ತೆ ಅಂದರೆ ಅಡ್ವರ್ಟೈಸ್ಮೆಂಟ್ ರೆವಿನ್ಯೂ ಅನ್ನೋದು ಸಿಗುತ್ತೆ. ಗೂಗಲ್ ಆ್ಯಡ್ಸೆನ್ಸಿಂದ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ಕು, ಇನ್ಸ್ಟಾ, ಈ ಥರ ಎಲ್ಲ ಸಾಕಷ್ಟು ಸೋರ್ಸಸಿಂದ ರೆವಿನ್ಯೂ ಅನ್ನೋದು ಸಿಗುತ್ತೆ. ನೆಕ್ಸ್ಟ್ ಟಾರ್ಗೆಟ್ ಅಡ್ವರ್ಟೈಸಿಂಗ್ ಯೂಸಸ್ ಡೇಟಾ ಆ್ಯಂಡ್ ಬಿಹೇವಿಯರ್ ಟು ಶೋ ದ ರಿಲೆವೆಂಟ್ ಆ್ಯಡ್ಸ್. ಅಂದರೆ ಏನು? ಇವಾಗ ನಾವು ಯೂಶಲಿ ನಮ್ಮ ಸ್ಮಾರ್ಟ್ಫೋನ್ಸಲ್ಲಿ ಯಾವ್ದಾದ್ರು ವಿಡಿಯೋ ರಿಲೇಟೆಡ್ ನಾವು ಸರ್ಚ್ ಮಾಡ್ತಿರ್ತೀವಿ ಅಂದ್ಕೊಳ್ಳಿ. ಎಕ್ಸಾಂಪಲ್ ಕ್ರೀಮು, ಸೋಪು ಅಥವಾ ಪೇಸ್ಟು, ಬ್ರಷ್, ಏನೋ ಒಂದು ಕಂಪ್ಲೀಟ್ಲಿ ನಾವು ಯಾವಾಗಲೂ ಅದ್ರ ಬಗ್ಗೆನೇ ಚೆಕ್ ಮಾಡ್ತೀರಾ. ಅಲ್ಲೇನಾಗುತ್ತೆ ಅಂದರೆ ಒಂದು ಡಿಡಕ್ಟ್ ಅನ್ನೋದಾಗಿ ಆ ರಿಲೇಟೆಡ್ ಆ್ಯಡ್ಸ್ಗಳೇ ನಮಗೆ ಬರುತ್ತೆ ಅಲ್ವಾ? ಸೊ ಆ್ಯಡ್ಸಿಂದ ಏನಾಗುತ್ತೆ ಅಂದರೆ ಟಾರ್ಗೆಟ್ ಆಡಿಯನ್ಸ್ನ ಟಾರ್ಗೆಟ್ ಮಾಡ್ತಾರೆ. ಓಕೆ, ಈ ಕಸ್ಟಮರ್ಗೆ ಈ ಪ್ರಾಡಕ್ಟ್ ಬಗ್ಗೆ ಇಂಟ್ರೆಸ್ಟ್ ಇದೆ, ಸೊ ಅದಕ್ಕೆ ಅವ್ರಿಗೆ ಆ ಅಡ್ವರ್ಟೈಸ್ಮೆಂಟ್ ಹಾಕಿ ಅಲ್ಲೇನಾದ್ರು ಅವರು ಕಸ್ಟಮರ್ ಏನಾದ್ರು ಹೋಗಿ ಬೈ ಮಾಡಿದ್ರು ಅಂದರೆ ಅವಾಗೇನಾಗುತ್ತೆ, ಈ ಕಡೆ ಅಡ್ವರ್ಟೈಸ್ಮೆಂಟ್ ಅವ್ರಿಗೂ ಬೆನಿಫಿಟ್ ಆಗುತ್ತೆ, ಸೆಲ್ಲರ್ಗೂ ಬೆನಿಫಿಟ್ ಆಗುತ್ತೆ, ಬ್ಲಾಗರ್ಸ್ಗೂ ಕೂಡ ಬೆನಿಫಿಟ್ ಆಗುತ್ತೆ ಅಲ್ವಾ? ಸೊ ಅದಕ್ಕೆ ಟಾರ್ಗೆಟ್ ಅಡ್ವರ್ಟೈಸಿಂಗ್ ಅನ್ನೋದನ್ನ ಮಾಡ್ತಾರೆ. ಹೈ ಯೂಸರ್ ಎಂಗೇಜ್ಮೆಂಟ್ ಅಂದರೆ ಏನು? ಯೂಸರ್ ಇಂಟರಾಕ್ಷನ್ ಅನ್ನೋದು ಯಾವಾಗಲೂ ಹೇಗಿರುತ್ತೆ ಅಂದರೆ ಜಾಸ್ತಿನೇ ಇರುತ್ತೆ. ಇಷ್ಟು ಕೂಡ ಒಂದು ಫೀಚರ್ಸು. ಇನ್ನು ನೆಕ್ಸ್ಟ್ ಅಡ್ವಾಂಟೇಜಸ್ನ ನಾವು ನೋಡೋದಾದರೆ ನಾನು ಆಗಲೇ ಹೇಳಿದಂಗೆ ಅಡ್ವಾಂಟೇಜಸಲ್ಲಿ ಫ್ರೀ ಆಕ್ಸೆಸ್ ಫಾರ್ ದಿ ಯೂಸರ್ಸ್, ಕಂಪಲ್ಸರಿ ಫ್ರೀ ಇರುತ್ತಲ್ವ ಯೂಸರ್ಸ್ಗೆ, ಸೊ ಅದಕ್ಕೆ ಫ್ರೀ ಆಕ್ಸೆಸ್ ಟು ದಿ ಯೂಸರ್ಸ್ ಇರುತ್ತೆ. ಸ್ಕೇಲೆಬಲ್ ರೆವಿನ್ಯೂ ಅಂದರೆ ಏನು? ಅಡ್ವರ್ಟೈಸಿಂಗ್ ರೆವಿನ್ಯೂ ಕ್ಯಾನ್ ಬಿ ಇನ್ಕ್ರೀಸ್ ಸಬ್ಸ್ಟೆನ್ಸ್ಲಿ. ಅಂದರೆ ಏನು? ಒಂದೊಂದ್ಸತಿ ಇನ್ಕ್ರೀಸ್ ಆಗ್ಬೋದು ಅಥವಾ ಡಿಕ್ರೀಸ್ ಆಗ್ಬೋದು. ಇನ್ಕ್ರೀಸ್ ಆದರೆ ನಮ್ಗೆ ಅದು ಅಡ್ವಾಂಟೇಜು, ಡಿಕ್ರೀಸ್ ಆದರೆ ಅದು ನಮಗೆ ಡಿಸ್ಅಡ್ವಾಂಟೇಜು. ಓಕೆನಾ? ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡೋದಾದರೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಟಾರ್ಗೆಟ್ ಅಡ್ವರ್ಟೈಸಿಂಗ್ ಅಂದರೆ ಏನು? ಟಾರ್ಗೆಟ್ ಮಾಡಿ ಇವಾಗ ಅಷ್ಟು ಕಸ್ಟಮರ್ಸ್ಗೆ ಆ ರಿಲೇಟೆಡ್ ಪ್ರಾಡಕ್ಟ್ ಇಷ್ಟ ಇದೆ ಅಂತ ಹೇಳಿ ಗೊತ್ತಾಗಿದ ತಕ್ಷಣ ಆ ಒಂದು ಕಸ್ಟಮರ್ಸ್ನ ಟಾರ್ಗೆಟ್ ಮಾಡಿ ಅವರಿಗೆ ಒಂದು ರಿಲೆವೆಂಟ್ ಆ್ಯಡ್ಸ್ ಅನ್ನೋದನ್ನ ತೋರಿಸ್ತಾರೆ. ಅದಕ್ಕೆ ಟಾರ್ಗೆಟ್ ಅಡ್ವರ್ಟೈಸ್ಮೆಂಟ್. ಡೈವರ್ಸ್ ರೆವಿನ್ಯೂ ಸ್ಟ್ರೀಮ್ಸ್ ಅಂದರೆ ಏನು? ಕ್ಯಾನ್ ಇನ್ಕ್ಲೂಡ್ ಡಿಸ್ಪ್ಲೇ ಆ್ಯಡ್ಸ್, ವಿಡಿಯೋ ಆ್ಯಡ್ಸ್, ಸ್ಪಾನ್ಸರ್ಡ್ ಆ್ಯಡ್ಸ್. ಅಂದರೆ ಏನು? ಇವಾಗ ನೀವು ವೀಡಿಯೋಸಲ್ಲೆಲ್ಲ ನೋಡೋದಾದರೆ ಡಿಸ್ಪ್ಲೇ ಆ್ಯಡ್ಸ್ ಅನ್ನೋದು ಬರುತ್ತೆ, ವಿಡಿಯೋ ಆ್ಯಡ್ಸ್ ಅನ್ನೋದು ಬರುತ್ತೆ, ಸ್ಪಾನ್ಸರ್ಡ್ ಆ್ಯಡ್ಸ್ ಅನ್ನೋದು ಬರುತ್ತೆ. ಇದರಿಂದ ಏನು ಆಗುತ್ತೆ ಅಂದರೆ ವೇರಿಯಸ್ ಸೋರ್ಸಸ್ ಆಫ್ ಇನ್ಕಮ್ ಅನ್ನೋದು ಜನ್ರೇಟ್ ಆಗುತ್ತೆ. ಓಕೆನಾ?
ಸೊ ಇದೆಲ್ಲ ಆಗ್ತಿದೆ ಅಂದರೆ ಗ್ರೋತ್ ಆಗದೆ ಇರುತ್ತೆ, ಆ ಗ್ರೋತು ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆನಾ, ಇಷ್ಟು ಅಡ್ವಾಂಟೇಜಸ್ ಆದರೆ ಇನ್ನು ನೆಕ್ಸ್ಟ್ ಡಿಸ್ಅಡ್ವಾಂಟೇಜಸ್ ಬಗ್ಗೆ ನಾವು ನೋಡೋದಾದರೆ ಯೂಸಸ್ ಪ್ರೈವಸಿ ಕನ್ಸರ್ನ್ ಅನ್ನೋದಿರುತ್ತಾ. ಹೌದು, ಯಾಕೆ ಅಂದರೆ ಯಾರು ಹ್ಯಾಕ್ ಮಾಡ್ತಾರೆ, ಯಾವಾಗ ಹ್ಯಾಕ್ ಮಾಡ್ತಾರೆ ಅಂತಲೇ ಗೊತ್ತಿಲ್ಲ, ಅದಕ್ಕೆ ಸೊ ಪ್ರೈವಸಿ ಕನ್ಸರ್ನ್ ಅನ್ನೋದು ಜಾಸ್ತಿ ಇರುತ್ತೆ. ಡಿಪೆಂಡೆನ್ಸ್ ಆನ್ ಟ್ರಾಫಿಕ್ ಅಂದರೆ ಏನು, ಆ್ಯಡ್ ಬ್ಲಾಕರ್ಸ್ ಅನ್ನೋದು ಜಾಸ್ತಿ ಇರ್ತಾರೆ. ಸೊ ಆ್ಯಡ್ ಬ್ಲಾಕರ್ಸ್ ಇದ್ದರು ಅಂದರೆ ಅಲ್ಲಿ ರೆವೆನ್ಯೂ ಅನ್ನೋದು ಜನ್ರೇಟ್ ಆಗಲ್ಲ. ಮಾರ್ಕೆಟ್ ಕಾಂಪಿಟೇಷನ್ ಅನ್ನೋದು ಯಾವಾಗಲೂ ಯಾವ ರೀತಿ ಇರುತ್ತೆ ಅಂದರೆ ಹೈ ಇರುತ್ತೆ. ಓಕೆನಾ, ಹೈ ಇದ್ದಾಗ ಏನಾಗುತ್ತೆ ಅಂದರೆ ರೆವಿನ್ಯೂ ಅನ್ನೋದು ಡಿಕ್ರೀಸ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಆ್ಯಡ್ ಬ್ಲಾಕರ್ಸ್, ನಾನು ಆಗಲೇ ಹೇಳ್ದಂಗೆ ಇನ್ಕ್ರೀಸ್ ಯೂಸ್ ಆಫ್ ಆ್ಯಡ್ ಬ್ಲಾಕಿಂಗ್ ಸಾಫ್ಟ್ವೇರ್ ಡಿಕ್ರೀಸಸ್ ದ ರೆವಿನ್ಯೂ. ಆ್ಯಡ್ ಬ್ಲಾಕಿಂಗ್ ಸಾಫ್ಟ್ವೇರ್ ಯಾವಾಗ ಜಾಸ್ತಿ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಿರುತ್ತೋ ಆವಾಗ ರೆವಿನ್ಯೂ ಅನ್ನೋದೇನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಓಕೆನಾ, ಸೊ ಇಷ್ಟು ಕೂಡ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಆ್ಯಂಡ್ ಫೀಚರ್ಸ್ ಆಫ್ ಅಡ್ವರ್ಟೈಸ್ಮೆಂಟ್ ಬೇಸ್ ಮಾಡೆಲ್ಲು. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ಒಂದು ಟಾಪಿಕ್ ಜೊತೆಗೆ ಬರ್ತೀನಿ. ಸೊ ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.